ಬ್ರಹ್ಮಾದಿ ಕುಲಗಳಿಗೆಲ್ಲ ರಾಮಕೃಷ್ಣ ಮಾಯಾನೆ ರಂಗಯ ಸ್ವಾಮಿ ಶಯನ ಮಾಯನೆ ನಮ್ಮ ರಂಗಯ ಸ್ವಾಮಿ ಶಯನ ನಮ್ಮ ರಂಗಯ ಸಾಯನ ಮಾಯನ ಅಕರದಿಂದಾಲಿ ರುಕ್ಮಿಣಿ ತಾಡಿ ಮೇಲ ಅಕಾರದಿಂದಾಲಿ ರುಕ್ಮಿಣಿ ತಾಡಿ ಮೇಲ ಅಕಾರದಿಂದಾಲಿ ರುಕ್ಮಿಣಿ ತಾಡಿ ನಕ್ಕು ನಲಿವು ತರಂಗ ರಂಗ ನಲವು ತರಂಗ ನಲಿವು ತರಂಗ ನಲವು ನಕು ನಕು ನಲವ
ತರಂಗ ನಲಿವುತ ನಕ್ಕು ನಲಿವು ತರಂಗ ನಕ್ಕು ನಲಿವು ತರಂಗ ನಕ್ಕು ನಲಿವು ತರಂಗ ನಕ್ಕು ನಲಿವು ರಂಗ ನಕ್ಕು ನಲಿವು ರಂಗ ನಕ್ಕು ನಲವು ರಂಗ ನಲವುತ ರಂಗ ನಲಿ ರಂಗ ನಕ್ಕು ನಲವು ತರಂಗ ಶಯನ ಮಾಡ್ಯಾನೆ ಕೂಡಿಕೊಂಡು ಭಗವಂತನ ನಿಮಿತ್ತವಾಗಿ ಜಾತ್ರಾ ನಿಮಿತ್ತವಾಗಿ ಮಾರುತಿದೇವರ ಕೃಪಾಯಿ ಕಮಲದಿನ್ಯವರು ಹಿರಿಯರೆಲ್ಲರ ಕೂಡಿಕೊಂಡು ಮಾರುತಿದೇವರ ಕೃಪಾ ಮಾಡಬೇಕಾದ್ರೆ ಇದು ಸಾಮಾನ್ಯ ಅಲ್ಲ. ಯಾಕೆ? ಕೈಲಾಸದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಕೂಡಿಕೊಂಡು ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ರು. ಯಜ್ಞ ಯಾಗಾದಿಗಳಲ್ಲಿ ಎಲ್ಲ ಮಾಡಿಕೊಂಡು ಇನ್ನು ಪ್ರಸಾದಕ್ಕೆ ಯಾರನ್ನ ಆಮಂತ್ರಣ ಕೊಡ್ಲಿಕ್ಕೆ ಕಳಿಸ್ಬೇಕನ್ನೋದ್ರಾಗ 3 ಲೋಕ ಸಂಚಾರ ಮಾಡಿಕೊತ್ತ ನಾರದ ಮುನಿಗಳು ಆ ಭಗವಂತನ ಸನಿಮೆಯಲ್ಲಿ ಬಂದರು. ಭಗವಂತನ ಸನಿಮೆಯಲ್ಲಿ ಬಂದಾಗೆ ನಾರದ ಎಲ್ಲರಿಗೂ ನಾವು ಪ್ರಜೆಗಳಿಗೆ ಪ್ರಸಾದ ಮಾಡಿವ, ಎಲ್ಲರಿಗೂ ಆಮಂತ್ರಣ ಕೊಟ್ಟವ, ಪ್ರಸಾದ ಮಾಡಿಕೊಂಡ ಮುಗಿಸ್ಕೊಂಡು ಹೋಗ್ಲಿ. ಯಾಕಲ್ಲ ನಾರದ ಗುರುಗಳು ಎಲ್ಲರಿಗೂ ಹೋಗಿ ಹೇಳಿದರು, ಆಮಂತ್ರಗಳು ಎಲ್ಲರಿಗೂ ಕೊಟ್ಟಿದ್ರು. ಆದರೆ ಮಾರುತಿನ ಒಬ್ಬನಿ ಬಿಟ್ಟಿದ್ರು. ಯಾಕೆ? ಇದು ಕೋಪಿ ಮಂಗ್ಯ, ಈ ಮಂಗ್ಯಾಗ ನಾನು ಹೇಳಬಾರ್ದು. ಯಾಕಂದ್ರ ಭಜನ ಮಾಡಕ್ಕೂ ಬರೋದಿಲ್ಲ, ಸಂಗೀತ ಹಾಡಲಿಕ್ಕೆ ಬರೋದಿಲ್ಲ, ಓಮನು ಶಬ್ದ ಇದ್ರ ಬಾಯಿಲೆ ಗೊತ್ತೂ ಇಲ್ಲ. ಈ ಮಂಗ್ಯಾಗ ಕೇಳೋದಂತ ಹೇಳಿ ನಾರದ ಗುರುಗಳು ಮಾರುತಿದೇವ್ರಿಗೆ ಹೇಳಿಲ್ಲ, ಎಲ್ಲರಿಗೂ ಹೇಳ್ಕೊಂಡು ಹೋದರು. ಪ್ರಜೆಗಳಿಗೆ ಎಲ್ಲರೂ ಪಂಕ್ತಿಗೆ ಹಚ್ಚಿ ಕೊತ್ತು ಬಾಳಿ ಎಲೆಯಲ್ಲಿ ಅವರಿಗೆ ಎಡಿ ಮುಂದಿಟ್ಟು ಎಲ್ಲಾರ್ಗಿ ಪ್ರಸಾದ ಮಾಡ್ತಾ ಇದ್ದಾಗ ಎಲ್ಲರೂ ಓಂ ಅನ್ನೋ ಶಬ್ದವನ್ನು ಚಲವಾದ. ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಎಲ್ಲರಲ್ಲಿ ಚಲೋ ಆದಾಗ ಎಷ್ಟುಗ ಜ್ಞಾನ ಆಯ್ತು. ಪಂಕ್ತಿಯಲ್ಲಿ ನೋಡಿದ್ರೆ ಎಲ್ಲರೂ ಅದಾರ, ನನ್ನ ಚಿರಂಜೀವಂತ ನನ್ನ ಮಗು ಭಕ್ತ ಮಾರುತಿ ಇಲ್ಲ. ನಾರದ ಬಾಯ್ ನನ್ನ ಹನುಮಂತಿಗೆ ಹೇಳಿದಿಲ್ಲ ನಾವು, ಯಪ್ಪ ಮಂಗ್ಯಾಗ ಏನಾರ ಅನುಭವ ಐತಿ ಅನ್ನೋದು ನಾವು. ನಾರದ ಅವಾಗೇನಿತ್ತು, 3 ಲೋಕ ಸಂಚಾರ ಮಾಡಿಕೊಂಡು ತಿರುಗಿ ಬರ್ತನು, ಎಲ್ಲ ದೇವತೆಗಳಲ್ಲಿ ನಾನೇ ಶ್ರೇಷ್ಠ, ನಾನೇ ಅನುಭವ ಅನ್ನೊಂದು ನಾರದನಲ್ಲಿ ಬುದ್ಧಿ ಸೇರಿಕೊಂಡಿತ್ತು. ಅವಾಗೆ ಯಾರು ಹೇಳುದು ಅದಕ್ಕೆ ಬಂತ ಅಂತ ಹೇಳಿ ಹನುಮಪ್ಪಂದ ನಮ್ಮಪ್ಪ ಇಲ್ಲಿ ಅಡಿಗೆ ಮಾಡ್ಯಾನ ಪ್ರಸಾದ ಮಾಡ್ಕೊಳಕ್, ಯಾರ ನನ್ನ ಕರೀದಿ ಅದಕ್ಕೆ ಬೇಕಾಗಿತ್ತು. ಗಾಡಿ ಮರಿಗೆ ಬಂದು ನಿಂತ ಹನುಮಂತ. ವಿಷ್ಣು ಪರಮಾತ್ಮನ ದೃಷ್ಟಿ ಅದರ ಮೇಲೆ ಹೋತು. ಬಾ ಹನುಮಂತ ಬಾ ಅಂದವ್. ಗಾಡಿ ಬಿಟ್ಟ ಹನುಮಂತಿಯವರು ಹೊರಗೆ ಬರಬೇಕಾದ್ರೆ ಭಜನೆ ಮಾಡ್ಲಿಕ್ಕೆ ತಾವ್ ಏನಂತ, ಶ್ರೀರಾಮ 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 ಅನ್ನೋದಷ್ಟೇ ಭಜನ. ಒಂದು ಮತ್ತೇನು ಗೊತ್ತಿಲ್ಲ ಯಾರಿಗೆ, ಮಾರುತಿ. ಈ ಮಂಗ್ಯಾನು ಭಜನ ಕೇಳೋಣಂತ ಹೇಳಿ ಒಂದು ದೊಡ್ಡ ಕಲ್ಲು
ಕಲ್ಲಿನ ಮ್ಯಾಗ ದೂರ ಹೋಗಿ ನಾರದ ಕೂತ. ಯಾಗ ವಿಷ್ಣುನ ಸನಿಯಲ್ಲಿ ಬರ್ತಾ ಇದ್ದಾನೋ ಹನುಮಂತ, ಕಲ್ಲ ಎರಡು ಭಾಗ ಆಗಲಿಕ್ಕಿತ್ತು. ಯಾವ ಕಲ್ಲ? ನಾರದ ಗುರುಗಳು ಕೂತ ಕಲ್ಲು ಎರಡು ಭಾಗ ಆಗಿ ಕಲ್ಲಿನಲ್ಲಿ ಐಕ್ಯಾಗಲಿಕ್ಕತ್ತ. ವಿಷ್ಣು ಭಗವಂತ ನೋಡಿಬಿಡದೆ ನಾರದಗ ಕಲ್ಲು ಎಲ್ಲಿ ಹೋಗಿತ್ತು? ಎದಿ ಮಟ್ಟ ಕಲ್ಲು ಹೋಗಿತ್ತು. ಕುತ್ತಿಗೆ ಒಂದು ನಾಕಬಳು ಉಳ್ಕೊಂಡಿತ್ತು. ಇಲ್ಲಿ ಬಂದಿತ್ತು ಸನೇಕ. ಹನುಮಂತ ಘಾತಾತು. ಯಾಕೆಪ್ಪ ಅನ್ನೋ ಅಲ್ಲಿ ನೋಡು, ನಾರದನು ಕಲ್ಲಿನಲ್ಲಿ ಎರಡು ಭಾಗ ಆಗಿದೆ ಕಲ್ಲು. ನಡುಕಲ್ಲಿನಲ್ಲಿ ಇಳಿಲಿಕ್ಕತ್ತಾನ. ಎಂತ ಸುಖ, ಎಂತ ನಾಮಸ್ಮರಣೆ. ಓ ಯಪ್ಪ ನಿಂದ ನಾವು ಪರಮಾತ್ಮ. ಯಪ್ಪ ನಾನು ಏನೂ ಭಜನೆ ಬರುದಿಲ್ಲಪ್ಪ, ನನಗ ಬರೇ ಶ್ರೀರಾಮ್ ಶ್ರೀರಾಮ್, ಇದನ್ನ ಬಿಟ್ಟರೆ ಮತ್ತೇನು ಇಲ್ಲ ಅಂದಾಗ ನಾರದನು ನೀನು ಭಜನಾ ಶಕ್ತಿಯಿಂದ ಕಲ್ಲಿನಲ್ಲಿ ಐಕ್ಯಾಗಲಿಕ್ಕತ್ತಾನ. ಎಬ್ಬ ಸೌಂಡಂದ ವಿಷ್ಣು ಪರಮಾತ್ಮ. ಅವಾಗ ಮಾರುತ್ತಂದ, ಯಪ್ಪ ಈ ಕಾರ್ಯ ನಂದಲ್ಲ, ನಂದಲ್ಪ ಕಾರ್ಯ, ಇದು ನಿಂದು. ನೀನು ಮಾಡಿದ, ನೀ ಕೊಟ್ಟದ ಬುದ್ಧಿ, ನೀ ಕೊಟ್ಟದ ಜ್ಞಾನ, ನೀ ಕೊಟ್ಟದ ನನಗರ್ವ. ನಿನ್ನ ನಾಮಸ್ಮರಣೆಯಿಂದಿದ್ರು ಸಾಕು ಪರಮಾತ್ಮ ಅಂದಾಗ ಅವಾಗ ವಿಷ್ಣು ಭಗವಂತ ಏನು ಮಾಡ್ತಾನ? ಒಂದು ಗಿಡ ಮರಗಳಲ್ಲಿ ಮಣಿಯಲ್ಲಿ ಜಿಗದಾಡಿದ್ರು, ಮಳಿ ಚಳಿ ಆದರೂ ನಿನಗೆ ತಂಡಿ ಹಚ್ಚಿರಬಾರ್ದು. ಭೂಮಿನ ಹಾಸಿಗೆ ಆಕಾಶವೇ ನಿನಗೆ ಹೊತ್ತುಕೊರಕ್ಕು. ದುಡ್ಡಿನ ಟರಿಬಿ ನಿನ್ನ ಮೈ ಮ್ಯಾಗಿಲ್ಲ. ವಜ್ರನ ಶರೀರ ಆಗಲಿ ಅಂತ ಹೇಳಿ ಪರಮಾತ್ಮ ಏನು ಮಾಡಿದ? ಮಾರುತಿ ಬೆಣ್ಣ ಮ್ಯಾಗ ಕೈಯಾಡಿಸಿಬಿಟ್ಟ. ವಜ್ರ ಶರೀರ ಆಯ್ತು ಹನುಮಂತಿಯವ್ರದ್ದು. ಅಂದಾಗ ಶನಿ ಅಂತ ಶನಿ ಇವನು ಶನಿಕ್ಕಿಲ್ಲ, ಬಿಟ್ಟು ಹೋಗ್ತೈತಿ. ನಾಳಿಗೆ ಬಾ ಅಂತ ಹೇಳಿ ಬರೆದ ವಸ್ತು ಇದು ಭಗವಂತ. ಶನಿಗೆ ನಾಳೆ ಬಾ, ಬಂದು ನೋಡಿದ್ರು ನೋಡಬಹುದು, ನಾಳೆ ಶನಿ ಗಪ್ಪ ಹೋಗ್ಬೇಕು. ಹನುಮಂತೇವರಿಗೆ ಸೋತಿ ಶನಿ, ವಿಶ್ವಾಮಿತ್ರಿಗೆ ಸೋಲಿಲ್ಲ. ವಿಶ್ವಾಮಿತ್ರಂದು ಹರಿಶ್ಚಂದ್ರ ಏನೇನು ಮಾಡ್ಯಾನ ಪಾವಡ ಏನೇನಿಲ್ಲ ನಿಮ್ಗೆಲ್ಲರಿಗೂ ಗುರ್ತಿದ್ದ ಮಾತು. ಶರೀರನ ಸಂಶಾನ ಕಾಯಕ್ಕಿಟ್ಟ, ಮಕ್ಕಳು ಸತ್ರ ದುಡ್ಡು ಬೇಡಿದ. ಆದರೆ ಅವನ ಪರಿಸ್ಥಿತಿ ಏನಾಯ್ತು? ಹರಿಶ್ಚಂದ್ರನದು ಎದ್ರ ಸಂಬಂಧ? ಶನಿ ಸಂಬಂಧ. ಅಂತ ಶನಿನ ಹೋಳು ಮಾಡಿದವ ನಮ್ಮ ಅಪ್ಪ. ಅಂಥವನ ಜಾತ್ರೆ ನೀವು ಮಾಡ್ತೀರಿ ಅಂದ್ರೆ ನಾವು ಭಾಳ ನೀವು ಪುಣ್ಯವಂತರು. ನಾವು ನಿನ್ನಿನ ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋದಾಗ ಇಲ್ಲಿ ಏನು ಕೂತಾರ ನೋಡು, ಅವ್ರು ಅಷ್ಟೇ ಇದ್ರು ನೋಡು, ಅಷ್ಟೇ ಜನನ. ಮತ್ತು ಈ ಕಡೆ ಎಲ್ಲ ಇಲ್ಲ, ಹೊತ್ತೇರ್ತಕ್ಕ ಅವ್ರು ಅಷ್ಟೇ ಕೂತ್ರು, ನಾವು ಅಷ್ಟೇ ಮಾಡಿಬಿಟ್ಟು. ನೋಡಾಕಿದ ಅಡಿ ಒಳಗೆ ತೋಟದಲ್ಲಿ ಐತಂದ್ರೆ ಗುರು ಹಿರಿಯರು, ಅಣ್ಣ ತಮ್ಮಂದರು, ತಾಯಿಂದಿಗಳಿಗೂ, ಅಕ್ಕ ತಂಗಿಯರೆಲ್ಲ ಕೂಡಿದ್ರೆ ನನಗೆ ಭಾಳ ಹೆಮ್ಮೆ ಆಯ್ತು. ಪುಣ್ಯವಂತರು ನೀವು. ವಿದ್ವಾಂಸೋ ಕವಿಯೋ ಭಾಟ ಗಾಯಕೋ ಪರಿಹಾಸಕ ಇತಿಹಾಸ ಪುರಾಣವಾಣಿ ಸಭಾ ಸಪ್ತಂಗ ಲಕ್ಷಣಂ. ಸಭೆ ಅಂದ್ರೆ ಎಂಥದ್ದು? ಸಭಾ ಅಂತ ಎದಕ್ಕೆ ಕಣಬೇಕು? 7 ಲಕ್ಷಣದ ಕೊಡಲ್ಪಟ್ಟಂತ ದೇವಸಭಾ ಇದು. ಸಭೆಯಲ್ಲಿ 7 ರತ್ನಗಳಂದ್ರೆ ಯಾವ? ರಾಗ ಬಲ್ಲವರು, ತಾಳ ಬಲ್ಲವರು, ಭಜನಾ ಕಲಾವಂತರು, ಶಾಸ್ತ್ರ ಪುರಾಣ ಓದಿಕೊಂಡಂಥವ್ರು, ಶರಣರು, ಶರಣೆಯರು, ಹಾಸ್ಯ ಮಾಡಿ ನಗಿಸಲ್ಪಟ್ಟಂಥವ್ರು. ಸಭಾದಲ್ಲಿ ಇವರು 7 ರತ್ನಗಳು. ರಾಗದಲ್ಲಿ ದೋಷ ನಡಿಬೋದು, ತಾಳ್ನಲ್ಲಿ ತಪ್ಪಾಗಬಹುದು, ಸ್ವರ ಬಿಟ್ಟು ಹಾಡಬಹುದು. ಯಾಕೆ ಶಾಣ್ಯಾರ ನೀವು ನಮ್ಮ ಊರಿಗೆ ಬಂದರಿ, ಯಾಕೆ ತಪ್ಪಿರಿ ಕೇಳಬಹುದು. ಆದರೆ ನಮ್ಮಲ್ಲಿರಲ್ಪಟ್ಟಂಥ ಪರಮಾತ್ಮ ನಿಮ್ಮಲ್ಲಿ, ನಿಮ್ಮಲ್ಲಿರಲ್ಪಟ್ಟಂಥ ಪರಮಾತ್ಮ ನಮ್ಮಲ್ಲಿ. 6 ಶಾಸ್ತ್ರ, 18 ಪುರಾಣ, 4 ವೇದಗಳು, ಅಘಮಗಳು ಏನು ಹೇಳ್ತಾವ? ಭಗವಂತಿಲ್ಲದ ಒಂದು ಹುಲ್ಲು ಕಟ್ಟಿ ಅಳಿಗಾಡೋದಿಲ್ಲ. ನಮ್ಮಲ್ಲಿ ಹೆಂಗದಾನು, ನಿಮ್ಮಲ್ಲಿ ಹೆಂಗದಾನು. ಎಷ್ಟು ಮಜಾ ನೋಡ್ರಿ. ನಮ್ಮಲ್ಲಿ ನಿಮ್ಮಲ್ಲಿ ಅಂದ್ರೆ ನಾವು ನೀವು ಕುಡಿ ಜಲ ಒಂದ, ಮಾಡುವಂಥ ಊಟ ಒಂದ, ಹಾಕೊಳ್ಳಂಥ ಅರಿವುಗಳು ಒಂದ.
ಎಲುವು ರಕ್ತ ಮೌಸು ಚರ್ಮ ನಿಮ್ಮಲ್ಲಿ ನಮ್ಮಲ್ಲಿ ಇರುವುದು ಒಂದು. ನಮ್ಮದು ಬೇರೆ ಇಲ್ಲ, ನಿಮ್ಮದು ಬೇರೆ ಇಲ್ಲ. ಆದರೆ ರೂಪಷ್ಟೇ ಬೇರೆ. ಹೇಗ? ದೇವ ಒಬ್ಬನು, ನಾಮ ಹಲವಾರು. ದೇವರು ಒಬ್ಬನೇ ಇದ್ರು ಕೂಡ ನಾಮ ಹಲವಾರು. ದೇವರ ಹೇಗೆ ಮಾಡ್ಯಾನಪ್ಪ ಅಂತಂದ್ರೆ ಒಬ್ಬರನ್ನ ಕೆಂಪು ಮಾಡ್ಯಾನು, ಒಬ್ಬರನ್ನ ಖರೀದಿ ಮಾಡ್ಯಾನು, ಎಲ್ಲ ಮಾಡ್ಯಾನ. ಯಾಕೆ ಮಾಡ್ಯಾನ? ಖರೀದಿದ್ದು ಪಾರ್ವತಿದದು. ಹೇಗೆ ದಕ್ಷ ಬ್ರಹ್ಮಣ ಮಗಳು ದ್ರಾಕ್ಷಾಣಿ ಎರಡನೇ ಪೈಲಿ ಅವತಾರ ಪಾರ್ವತಿ ಅವತಾರ ಆಗಿ ದಕ್ಷ ಬ್ರಹ್ಮ ಯಜ್ಞ ಯಾಗಗಳು ಮಾಡ್ತಾ ಇದ್ದ. ಪರಮಾತ್ಮಗೆ ಹೇಳ್ತಾಳಕ್ಕೆ, ಪಾರ್ವತಿ ನಮ್ಮಪ್ಪ ಯಜ್ಞ ಯಾಗದಿ ಮಾಡ್ಲಿಕ್ಕತ್ತಾನ್ರಿ, ಎಲ್ಲ ಸರ್ವ ಸಂಪತ್ತಿ ಎಲ್ಲ ಕೂಡೈತಿ, ಸಿಂಗಾರ ನಡೆದೈತಿ, ಎಲ್ಲ ಕಳ್ಳ ಬಳಿ ದೇವತೆಗಳೆಲ್ಲ ಕೂಡ್ಯಾರು, ನಾನು ಹೋಗಿ ಬರ್ತೇನ್ರಿ ಅಂದಳಕ್ಕೆ ಪರಮಾತ್ಮಗ. ಪಾರ್ವತಿ ಬ್ಯಾಡ ಅಂದವ್. ಯಾಕಂದ್ರೆ ನಿನಗೆ ಕಿಮ್ಮತ್ ಸಿಗುದಿಲ್ಲ, ಬ್ಯಾಡ. ಇಲ್ರಿ ನಾ ಹೋಗೇ ಬರೋಕಿನಂದು. ಅದು ಈಗ ಬಂದು ಪಾರ್ವತಿ ಅಂತ ಹೇಳಿ ಯಾರೂ ಮಾತಾಡ್ಲಿಲ್ಲ. ಅಕ್ಕಿ ಕೂಡ ಯಾರು ಮಾತಾಡ್ಲಿಲ್ಲ, ಸುಮ್ಮನೆ ಆದಳು. ಅವಾಗ ಪಾರ್ವತಿ ಅಂದಳು, ತಿರುಗಿನ ಹಂಗ ಹೋಗಬಾರ್ದು, ತಿರುಗಿನ ಹಂಗ ಹೋದ್ರ ನಮ್ಮ ಅಪ್ಪಗೆ ಕೊಂದು ಬರ್ತೈತಿ ಅಂತ ತಿಳಿದು ತನ್ನ ರುಂಡವನ ಕಡದು ಅಲ್ಲಿ ಒಗೆದು ಬಿಟ್ಲು. ಎಲ್ಲಿ? ಯಜ್ಞ ಯಾಗಾದಿಗಳ ಕೊಂಡದಲ್ಲಿ. ಅವಾಗ ದಕ್ಷ ಬ್ರಹ್ಮಗಾರವಾಗಿ ಟೊಗರಿನ ಕೊಂಬ ತಂದು ಅಲ್ಲಿ ಹಾಕಿರು. ದಕ್ಷ ಬ್ರಹ್ಮಗ ಟೊಗರಿನ ಕೊಂಬ, ತೊಗರಿನ ಮೂರ್ತಿ ಅಲ್ಲಿ ಬತ್ತು. ಅವಾಗ ದ್ರಾಕ್ಷಾಣಿ ಏನು ಬೆಂಕಿ ಒಳಗೆ ಬಿದ್ದಳು, ಬೂದಿ ಒಳಗೆ ಎದ್ದು ಪಾರ್ವತಿ ಅವತಾರ ತೊಟ್ಟು ಪರಮಾತ್ಮನಂತೇಳಿ ಹೊಳು. ದೇವರಿಗೆ ಸದ್ದ ಅವತಾರಗಳು ಮಾಡ್ಲಿಕ್ಕೆ ದ್ರಾಕ್ಷಾಣಿ ಅವತಾರ ಬಿಟ್ಟು ಪಾರ್ವತಿ ಅವತಾರ ತೊಟ್ಲು, ಅಲ್ಲಿಗೆ ಹೊಳು. ಪರಮಾತ್ಮ ಅಂದ, ಪಾರ್ವತಿನ ಏನು ಹೇಳಿ ನನ್ನ ಖರೇರಿ ಅನ್ನೋ. ಯಾಕ ಇವ್ರೇನು ತಿಳ್ಕೊಂಡಿದ್ರು? ಬೂದಿ ಬಡಕ ಅವ ಬೂದಿ ಬಡಕ ಬರೀ ಶಂಶಾನದಾಗಿರವ. ಶಂಶಾನದಾಗಿದ್ದವಾಗ ನಾವು ಹೆಣ್ಣು ಕೊಟ್ಟಿವಿ ಅಂದ್ರೆ ಅವ್ರನ್ನ ಹೊಳ್ಳಿ ನಮ್ಮ ಮನೆ ತನಕ ತಗೋಬಾರ್ದು ಅನ್ನುವಂಥ ಭಾವ ಇವ್ರದ್ದು. ಅವಾಗ ಬೆಂಕಿ ಒಳಗೆ ಜಿಗದಾಗ ಕರಿ ಮುಖ ಏನದು ಪಾರ್ವತಿ ಬಣ್ಣ, ಕೆಂಪು ಮುಖದಿದ್ದು ಭಗವಂತನ ಬಣ್ಣ. ಆ ಪ್ರಕಾರ ಮಾಡಿಕೊಂಡು ಭೂಮಿಗೆ ಧರಿಯನ್ನು ನಿಲ್ಲಿಸಿ ಭೂಮಿಯನ್ನು ಎತ್ತಿ ಕೊಟ್ಟಿದ್ರೆ ಕಣಗಳು ಎಷ್ಟಕ್ಕವು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಸಪ್ತ ಸಮುದ್ರ ಕೂಡಿ ಎಷ್ಟು ಹರಿದು ಹೋಗ್ತದೆ.